ಸೊ ಹೇ ಗೈಸ್, ನನಗೆ ನಿಮಗೊಂದು ಸೊಲ್ಯೂಷನ್ ಕೊಡಬೇಕಿತ್ತು. ನನ್ನ ಫ್ರೆಂಡ್ ತುಂಬ ಟೈಮಿಂದ ಹೇಳ್ತಿದ್ದೆ ನಿಮಗೆಲ್ಲರಿಗೂ ಹೋಮ್ವರ್ಕ್ ಮಾಡಬೇಕಂತ. ಬೇಸಿಕಲಿ ಆ ಫ್ರೆಂಡ್ ಅಂತೂ ಯಾವ ಹೋಮ್ವರ್ಕ್ ಕೊಟ್ಟು ಮಾಡಲ್ಲ, ಬಟ್ ಪುಂಗಕ್ಕೆ ಮಾತ್ರ ತುಂಬ ಗೊತ್ತಿದೆ ಅವನಿಗೆ ಹೋಮ್ವರ್ಕ್ ಮಾಡಬೇಕು ಆದರೆ ಅವನಾಗಿ ಏನೂ ಮಾಡೋದಿಲ್ಲ. ಬಟ್ ನೀವು ಮಾಡ್ಬೋದು ಗೈಸ್, ಅವ್ನು ಮಾಡಲ್ಲ, ಅವ್ನು ಬಿಟ್ಟು ಬಿಡಿ ಗೈಸ್, ನಾವೇನು ಮಾಡೋಕ್ಕಾಗಲ್ಲ. ಯಾರಿಗೆ ಮಾಡಬೇಕು ಅವ್ರು ಮಾಡ್ತಾರೆ. ನಿಮ್ಮಲ್ಲಿಯೂ ಅಷ್ಟೇ ಗೈಸ್, ಯಾರೆಲ್ಲ ನೋಡ್ತೀರಾ ಅವ್ರು ನೋಡೋಕ್ಕೆ ಇಷ್ಟ ಇದ್ದೀರಾ ಅವ್ರು ಮಾಡ್ತಾರೆ. ಆ ಫ್ರೆಂಡಿಗೂ ನಾನು ಹೇಳ್ತಿದ್ದೀನಿ, ಮಾಡೋಕ್ಕೆ ಇಷ್ಟ ಇದ್ದರೆ ನೀನು ಮಾಡ್ತೀಯಾ, ಇಲ್ಲ ಅಂದರೆ ಏನೂ ಮಾಡಲ್ಲ, ಸುಮ್ಮನೆ ಬೆಡ್ಡಲ್ಲೇ ಕಲಿತೀಯ. ಸೊ ನಾನು ನಿಮಗೆ ಇರೋದು, ನೀವು ಡಿಸೈಡ್ ಮಾಡಿ ನಿಮಗೆ ಏನು ಮಾಡಬೇಕಂತ. ನಾನು ಮಾತ್ರ ಹೇಳಿಕೊಡ್ಬೋದು ನೀವೇನೆಲ್ಲ ಮಾಡ್ಬೋದು ಅಂತ. ಸೊ ಬೇಸಿಕಲಿ ನಾನು ಏನು ಹೇಳಿದ್ರೆ, ಪುಷಪ್ಸಿಂದ ಸ್ಟಾರ್ಟ್ ಮಾಡಿ. ಫಸ್ಟ್ ನೀವು ಪುಷಪ್ಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಪುಷಪ್ಸ್ ಹೊಡಿಲಿಕ್ಕೆ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ಕ್ವಾಟ್ಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಕ್ವಾಟ್ಸ್ ಆದಮೇಲೆ ನೀವು ಗೊತ್ತಲ್ಲ ಏನು ಮಾಡಬೇಕಂತ. ರನ್ನಿಂಗ್ ಅಂತೂ ಇಂಪಾರ್ಟೆಂಟ್ ಇಲ್ಲ, ಒಂದು ವಾಕ್ ಆದರೆ ಮಾಡಿ. ರನ್ನಿಂಗ್ ಅಂತೂ ಮಾಡೋದಂತ ನನಗೆ ತುಂಬ ಕರೆಕ್ಟಾಗಿ ಗೊತ್ತಿದೆ. ನೀವು ರನ್ನಿಂಗ್ ಬೆಳಿ ಗೈಸ್, ನೀವು ವಾಕ್ ಮಾಡಿಬಿಟ್ರೆ ದೊಡ್ಡ ಬಿಸಿ ಆಗಿಬಿಡ್ತದೆ. ಸೊ ಸ್ಟಾರ್ಟಿಂಗಲ್ಲಿ ವಾಕಿಂಗ್ ಮತ್ತು ಪುಷಪ್ಸಿಂದ ಸ್ಟಾರ್ಟ್ ಮಾಡಿ. ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಸ್ಕ್ವಾಟ್ಸ್ಗೆ ಹೋಗಿ, ಸ್ಕ್ವಾಟ್ಸಿಂದ ಮಾಡ್ಕೊಂಡು ಹೋಗಿ. ನಿಮಗೆ ಗೊತ್ತು PT ಲೆವೆಲ್ ಸ್ಟಾರ್ಟಿಂಗಲ್ಲಿ ನೀವು ಏನೆಲ್ಲ ಎಕ್ಸಸೈಸ್ ಮಾಡಬೇಕಂತ. ಜಾಸ್ತಿ ನಾನು ಹೇಳೋಕ್ಕೆ ಹೋಗಲ್ಲ, ಯಾಕೆಂದರೆ ಬಾಕಿದ್ದು ನಾನು ಆವಾಗಲೇ ಹೇಳ್ತೀನಿ. ಈಗೆಲ್ಲ ನಿಮಗೆ ಒಟ್ಟಿಗೆ ಹೇಳಿಬಿಟ್ರೆ ನೀವು ಯಾವುದು ಮಾಡೋದು ಅಂತ ಗೊತ್ತು. ಸ್ಟಾರ್ಟಿಂಗಲ್ಲಿ ನೀವು ಸ್ಟಾರ್ಟಪ್ ಮಾಡಬೇಕಾಗಿರೋದು ಇದು ವಾಕ್, ರನ್ನಿಂಗ್ ಮತ್ತು ಪುಷಪ್ಸ್. ಇದನ್ನ ಯಾವಾಗ ನೀವು ಕರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿಂದ ಸ್ಟಾರ್ಟ್ ಮಾಡಿ ರಿಯಲ್ ವರ್ಕೌಟ್. ಎತ್ತಕ್ಕೆ ಸ್ಟಾರ್ಟ್ ಮಾಡಿ. ವೇಟ್ನ ಇದನ್ನ ನಾನು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ನೀವು ಯಾವ ಥರ ಎತ್ತಬೇಕು, ಯಾವ ಥರ ಎತ್ತಬಾರ್ದು ಅಂತ. ಬಟ್ ಫಸ್ಟ್ ನೀವು ಇದನ್ನ ಮಾಡಬೇಕು. ಈಗ ತುಂಬ ಜನರು ಕೋಪದಿಂದ ಹೇಳ್ತಾರೆ, ನಾನು ಇದನ್ನ ಯಾಕೆ ಮಾಡಲಿ, ನಾನೆಲ್ಲ ಒಟ್ಟಿಗೆ ಮಾಡ್ತೀನಿ. ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ನೀವು ಗೊತ್ತಿದೆ. ನೀವು ಇದನ್ನು ಮಾಡೋದೇ ಡೌಟು ನನಗೆ. ನೀವು ಇದನ್ನ ಮಾಡಿಬಿಟ್ಟು ನಾನು ಒಪ್ಪಿಬಿಡ್ತೀನಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ. ಬಟ್ ನಿಮ್ಮ ಕೈಲಿ ಇದೇ ಆಗೋದಿಲ್ಲ, ಮತ್ತು ನೀವು ಅದನ್ನ ಹಿಂಗೆ ಮಾಡ್ತೀರಾ. ಈಗ ನಾನು ಹೇಳ್ತಿದ್ದೆ ಅಂತ ಇದು, ಬಟ್ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಇದನ್ನ ಫಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ 20 ಡೇಸ್ ಮಾಡಿ ಟ್ರೈ ಮಾಡಿ, ಮತ್ತೆ ನೋಡಿ ಗೈಸ್. ಅಲ್ಲಿವರೆಗಂತೂ ಏನೂ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ. ನಾನು ಮಾತ್ರ ಒಂದೇ ಹೇಳೋದು, ಅದು ಏನಂತಂದರೆ ಪುಷಪ್ಸ್ ಮಾಡಿ. ಅಟ್ಲೀಸ್ಟ್ 10 ಪುಷಪ್ಸ್ ತೆಗೀರಿ ಸ್ಟಾರ್ಟಿಂಗ್. ಅದು ಆಗಿಲ್ಲ 5 ಪುಷಪ್ಸ್ ತೆಗೀರಿ. ಮತ್ತು ಹಾಗೆ ತಗೊಂಡು ಒಂದು 50 ಪುಷಪ್ಸ್ವರೆಗೆ ಕಂಟಿನ್ಯೂಸ್ ತೆಗಿಲಿಕ್ಕೆ ಟ್ರೈ ಮಾಡಿ. ಯಾವಾಗ ಕಂಟಿನ್ಯೂಸ್ 50 ಪುಷಪ್ಸ್ ಆಗುತ್ತೆ ಅಲ್ಲಿಂದ ಶಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಎಕ್ಸಸೈಸಸ್. ಅಲ್ಲಿವರೆಗೆ ಮಾಡೋಕ್ಕೆ ಹೋಗಬೇಡಿ ಗೈಸ್, ನಾನು ಅದೇ ಹೇಳೋದು. ಸೊ ನಾನು ನಿಮಗೆ ಕೊಟ್ಟಿದ್ದ ಸಜೆಷನ್ ಫಾಲೋ ಮಾಡಿ, ಡೈಲಿ ವಾಕ್ ಮಾಡಿ ಸ್ಟಾರ್ಟಿಂಗಿಂದ, ಮತ್ತು ರನ್ನಿಂಗ್ ಮಾಡಿ ಸ್ಟಾರ್ಟ್ ಮಾಡಿ. ಮತ್ತು ಅರ್ಥ ಆಗಿದ್ರೆ ಒಳ್ಳೆಯದು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕಾಣುವ ಗೈಸ್ ನನ್ನ ವೀಡಿಯೋದಲ್ಲಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು.